ಅರುಣ, ಇವತ್ತೊಂದು ದಿನ ಏನಪ್ಪ ಅಂತಂದ್ರೆ ಇದು ಎಲ್ಲನೂ ಇಂಟ್ರಿಗೆ ಹೋಗಿರ್ತೀನಿ ತಿಳ್ಕೊ. ಹಾಂ ಸರ್. ಇಂಟ್ರಿಗೆ ಹೋದಾಗ ಏನು ಮಾಡ್ತಾರೆ, ಕೆಲವೊಂದು ಕಡೆ ಈ ಥರ ಒಂದು ಮೆಟಲ್ ಪೀಸ್ ಕೊಡ್ತಾರೆ ನನಗೆ. ಎಸ್ ಸರ್. ಮೆಟಲ್ ಪೀಸ್ ಕೊಟ್ಟಾಗ ಇದ್ರದ್ದು ವೇಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದ್ದು ಹೇಳಿದ್ರೆ ಯಾವ ರೀತಿ ಮಾಡ್ತಿದ್ದೆ ನಾನು? ಸರ್, ಇದು ವೇಟ್ ಕ್ಯಾಲ್ಕುಲೇಷನ್ ಸಿಂಪಲ್ ಇದೆ ಸರ್. ಐ ವಿಲ್ ಎಕ್ಸ್ಪ್ಲೇನ್ ಹೆಂಗೆ ಅದು ವೇಟ್ ಕಂಡಿಬೇಕು ಅಂತ ಈ ಸಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಸರ್ ಎಲ್ಲರಿಗೆ. ಓಕೆ, ಮಾಡೋಣ. ಹೆಂಗೆ ಮಾಡ್ತೀವಿ? ಫಸ್ಟ್ ಸರ್, ಇದು ಮಟೀರಿಯಲ್ ಬಂದ್ಬಿಟ್ಟು ಸ್ಟೀಲ್. ಹಾಂ, ಸ್ಟೀಲ್ದು ನಮಗೆ ಡೆನ್ಸಿಟಿ ಕಂಡಿಬೇಕು ಸರ್. ಫಸ್ಟ್ ಎಷ್ಟಿದೆ ಡೆನ್ಸಿಟಿ? 7.85 ಗ್ರಾಮ್ಸ್ ಪರ್ ಸೆಂಟಿಮೀಟರ್ ಕ್ಯೂಬ್ ಸರ್ ಇದು ಡೆನ್ಸಿಟಿ. ಓಕೆ. ನಮ್ಮ ಡೆನ್ಸಿಟಿ ಫಾರ್ಮುಲಾ ಏನಿದೆ ಸರ್, ಸ್ವಲ್ಪ ಕಡೆ ಡೆನ್ಸಿಟಿ ಫಾರ್ಮುಲಾ ಅಂತ ಡೆನ್ಸಿಟಿ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂಮ್ ನಮ್ಮ ಫಾರ್ಮುಲಾ ಇದೆ ಸರ್. ಓಕೆ. ಡೆನ್ಸಿಟಿ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂಮ್. ನಮಗೆ ಇವಾಗ ಬೇಕಾಗಿರೋದು ಮಾಸ್ ಸರ್. ಮಾಸ್ ನಾವು ಹೊರಗಡೆ ತಗೊಂಡು ವಿ ಇಂಟು ಡಿ ಮಾಡಿದ್ರೆ ನಮಗೆ ಇದರದ್ದು ವೇಟೇಜ್ ಸಿಗುತ್ತೆ ಸರ್. ಓಕೆ. ಇದನ್ನು ಆಲ್ರೆಡಿ ನಾನು ಕ್ಯಾಲ್ಕುಲೇಷನ್ ಮಾಡೀನಿ ಸರ್. ಎಲ್ಲರಿಗೂ ಒಂದು ಸತಿ ತೋರಿಸ್ತೀನಿ ಸರ್. ಓಕೆ. ಈಗ ಮಾಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟು ಇಂಟು ಡೆನ್ಸಿಟಿ ಬರುತ್ತೆ ಸರ್. ಓಕೆ. ಏನಂತಂದ್ರೆ ಹಾಂ ಸರ್, ಇದು ಪೀಸ್ ಹಿಡಿಯೋದು. ಎಸ್ ಸರ್. ಇವಾಗ ಏನೈತಿ, ಇದು ಸ್ಕ್ವೇರ್ ಪೀಸ್ ಇರೋದ್ರಿಂದ ಈ ವ್ಯಾಲ್ಯೂಮ್ ಏನಾಗುತ್ತೆ ನಮಗೆ ಇಲ್ಲಿ, ಲೆಂಗ್ತು ಇಂಟು ಬ್ರೆಡ್ತು ಇಂಟು ಹೈಟು. ಅಂದ್ರೇನು, ಇದು ಲೆಂಗ್ತು, ಇದು ಬ್ರೆಡ್ತು, ಇದು ಬಂದ್ಬಿಟ್ಟು ಹೈಟ್. ಥಿಕ್ನೆಸ್ ಅಥವಾ ಹೈಟ್ ಅನ್ಕೋಬೋದು ಸರ್ ನಾವು. ಎರಡರೋ ಒಂದು ಅನ್ಕೋಬೋದು. ಓಕೆ. ಇದನ್ನ ಏನು ತಗೋತೀವಿ ಇವಾಗ? ಸೆಂಟಿಮೀಟರ್ ತೊಗೊಂತೀವಿ. ಸೆಂಟಿಮೀಟರ್ ಸರ್. ಓಕೆ. ಐ ವಿಲ್ ಶೋ ಮಾಡ್ತೀನಿ ಸರ್. ಈಗ ಸ್ವಲ್ಪ ಇದು ತೋರಿಲಿ. ಇದು ನಮಗೆ 5 ಸೆಂಟಿಮೀಟರ್ ಐತೆ ಸರ್ ಲೆಂತ್. 5 ಸೆಂಟಿಮೀಟರ್. ಓಕೆ. ಹಾಂ. ಬ್ರೆಡ್ತ್ ಬಂದ್ಬಿಟ್ಟು ಅದನ್ನು 5 ಸೆಂಟಿಮೀಟರ್ ಐತೆ ಸರ್. ಓಕೆ. ಆಮ್ಯಾಗ ಹೈಟ್ ಅಥವಾ ಥಿಕ್ನೆಸ್ ಬಂದ್ಬಿಟ್ಟು 2 ಸೆಂಟಿಮೀಟರ್ ಇದೆ ಸರ್. ಓಕೆ. 2 ಸೆಂಟಿಮೀಟರ್. ಎಸ್ ಸರ್. ಅಂದರೆ ಲೆಂತ್ ಬಂದ್ಬಿಟ್ಟು 5 ಸೆಂಟಿಮೀಟರು, ಬ್ರೆಡ್ ಬಂದ್ಬಿಟ್ಟು 5 ಸೆಂಟಿಮೀಟರ್, ಆಮೇಲೆ ಹೈಟ್ ಬಂದ್ಬಿಟ್ಟು 2 ಸೆಂಟಿಮೀಟರ್ ಇದೆ. ಎಸ್ ಸರ್. ಇದು ಡೆನ್ಸಿಟಿ ಅಂತ ಹೋಗ್ಬೇಕು ಅವಾಗಲ್ಲಿ ಸ್ಟೀಲ್ ಡೆನ್ಸಿಟಿ ತೊಗೋಬೇಕು ಸರ್. ಓಕೆ. ಸ್ಟೀಲ್ ಡೆನ್ಸಿಟಿ 7.85 ಗ್ರಾಮ್ಸ್ ಪರ್ ಸೆಂಟಿಮೀಟರ್ ಕ್ಯೂಬ್ ತೊಗೋಬೇಕು ಸರ್ ನಾವು. ಓಕೆ. ನಾವೆಲ್ಲ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತೀನಿ ಸರ್ ಆಲ್ರೆಡಿ. ಈಗ ಓಕೆ. 5 ಇಂಟು 5 20, 5 ಇಂಟು 5 25 ಇಂಟು 2 50 ಆಗುತ್ತೆ ಸರ್. ಇಂಟು 7.85 ಮಾಡಿದ್ರೆ ಅಂದ್ರೆ ನಮಗೆ 392.5 ಗ್ರಾಮ್ಸ್ ಪರ್ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಸರ್ ಮಾಸ್. ಓಕೆ. ಅಂದರೆ ಇದ್ರದ್ದು ವೇಟ್ ಎಷ್ಟು ಬಂತು? ಈ ಒಂದು ಮೆಟಲ್ ಪೀಸದ್ದು ಏನೈತಿ, ಒಂದು ಸ್ಕ್ವೇರ್ ಒಂದು ಮೆಟಲ್ ಕೊಟ್ಟಿದಾರಲ್ಲ. ಎಸ್ ಸರ್. ಇದ್ರದ್ದೊಂದು ಸ್ಟೀಲ್ ಎಷ್ಟು ಬಂದು ನಮ್ಗೆ ಅಂತಂದ್ರೆ 392.5 ಎಸ್ ಸರ್ ಗ್ರಾಮ್ಸ್ ಪರ್ ಸೆಂಟಿಮೀಟರ್ ಕ್ಯೂಬ್ ಒಳಗೆ ಇರುತ್ತೆ. ಎಸ್ ಸರ್. ಇವಾಗ ನಾನು ಇನ್ನೊಂದು ಹೇಳಿದ್ವಿ, ಯಾಕಂದ್ರೆ ನಾವು ಯೂಶಲಿ ಏನು ಮಾಡ್ತೀವಿ, ನಾವು ಕೆ ಜಿ ಒಳಗೆ ಕನ್ವರ್ಟ್ ಮಾಡ್ತಿರ್ತೀವಿ. ಎಸ್ ಸರ್. ಈ ಕೆ ಜಿ ಒಳಗೆ ಹೆಂಗೆ ಕನ್ವರ್ಟ್ ಮಾಡೋದು ಇದನ್ನ, ಈ ಒಂದು ವ್ಯಾಲ್ಯೂವನ್ನು ಇದನ್ನ ನಾವು ಕೆಜಿ ಕನ್ವರ್ಟ್ ಡಿವೈಡೆಡ್ 1000 ಮಾಡಿದ್ರೆ ಕೆಜಿ ಕನ್ವರ್ಟ್ ಆಗುತ್ತೆ. ಓಕೆ. ಅದನ್ನು ಮಾಡಿ ತೋರಿಸ್ ನನಗೆ ಇಲ್ಲಿ. ಎಸ್ ಸರ್. ಈಗ ಎಮ್ ಇಸ್ ಈಕ್ವಲ್ ಟು ಮಾಸ್ ಇಸ್ ಈಕ್ವಲ್ ಟು ಎಸ್ ಸರ್. ಓಕೆ 392.5 ಡಿವೈಡೆಡ್ ಬೈ 1000. ಡಿವೈಡೆಡ್ ಬೈ 1000 ಮಾಡಿದ್ರೆ ಸರ್ 1000 ಮಾಡು. ಎಸ್ ಸರ್. ಓಕೆ. 1000 ಮಾಡಿದಲ್ಲ. ಹಾಂ ಸರ್. ಸೊ ಇವಾಗ ನಮ್ಮ ಮಾಸ್ ಏನು ಬರುತ್ತಲ್ಲಿ? ಮಾಸ್ ಏನು ಬರ್ತದೆ? 0.392.392.5 kg per meter cube. ಕೆಜಿ ಪರ್ ಮೀಟರ್ ಕ್ಯೂಬ್ ಬರುತ್ತೆ ಸರ್. ಮೀಟರ್ ಕ್ಯೂಬ್ ಬರುತ್ತೆ ಸರ್. ಓಕೆ. kg per ಮೀಟರ್ ಕ್ಯೂಬ್ ಬರುತ್ತೆ ಸರ್. ಸೊ ಇದನ್ನು ನಾವು kg per meter cube ತೊಗೊಂತೀವಿ, ಮತ್ತು ಇಲ್ಲಾಂದ್ರೆ ಏನು ಮಾಡ್ತೀವಿ, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ತೊಗೊಂತೀವಿ. ಎಸ್ ಸರ್. ಸೊ ಇವಾಗ ನನಗೆ ಇಷ್ಟು ಇದೇನು ಏನು ತೆಗೆದಿಲ್ಲ ಇವಾಗ ಏನಂತಲ್ಲ, ಇದು 392 ಗ್ರಾಮ್ಸ್ ಅಂತ ಏನು ಹೇಳ್ತಿಲ್ಲ. ಇದು ನಾವು ಇದನ್ನು ಅಕಸ್ಮಾತಾಗಿ ಲ್ಯಾಬಲ್ಲಿ ಚೆಕ್ ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಮಾಡ್ಬೋದು. ಎಸ್ ಸರ್, ಮಾಡ್ಬೋದು. ಈಗ ವೇಯಿಂಗ್ ಮಷೀನಲ್ಲಿ ಹಾಕ್ಬಿಟ್ಟು ನೋಡೋದು ನಾವು ಇಷ್ಟು ಒಂದು ನಿಯರ್ ಬೈ ಅಟ್ಲೀಸ್ಟ್ 394 395 ಅಥವಾ 390 ಬರಬೇಕಲ್ಲ. ಸೊ ಅಂದಾಗ ನಮಗೆ ಇದು ಏನಾಗಿ ಕ್ಯಾಲ್ಕುಲೇಷನ್ ಮಾಡಿದೀವಲ್ಲ, ಇದು ಕರೆಕ್ಟ್ ಆಗಿ ಅನ್ಸುತ್ತೆ. ಎಸ್ ಸರ್. ಸೊ ಒಂದ್ಸತಿ ನೋಡೋಣ ಅದು ಏನೈತೆ ಅನ್ನೋದು. ಎಸ್ ಸರ್. ಓಕೆ. ಓಕೆ. ಐ ವಿಲ್ ಶೋ ಯು ಸರ್. ವೇಟು ನಿಮ್ಗೆ ತೋರಿಸ್ತೀನಿ ಸರ್. ಓಕೆ. ನಡಿ. ನಾವು ಇವಾಗ ಒಂದು ಲ್ಯಾಬ್ ಇದೀವಿ ಸರ್. ಓಕೆ. ನಮ್ಮ ಹತ್ರ ಇಲ್ಲಿ ಒಂದು ಎಲೆಕ್ಟ್ರಾನಿಕ್ ಇದೆ ಸರ್. ಓಕೆ. ಮಷೀನ್ ಇದೆ, ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಮಷೀನ್. ಓಕೆ. ಮಷೀನ್ ಇದೆ ಸರ್. ಇದರಲ್ಲಿ ವೇಟ್ ಚೆಕ್ ಮಾಡಿಬಿಟ್ಟು ತೋರಿಸ್ತೀನಿ ಸರ್. ಓಕೆ. ಇವಾಗ 0 ಇದೆಲ್ಲ ಫಸ್ಟಲ್ಲಿ? ಯಾಸ್ ಸರ್, 0 ಇದೆ ಸರ್. ಓಕೆ. ಓಕೆ. ನಾ ಈಗ ಪ್ಲೇಸ್ ಮಾಡತ್ತೀನಿ ಸರ್ ಅದನ್ನು. ಓಕೆ ಸರ್. ನೋಡಿ ಸರ್, ಇವಾಗ ಗ್ರಾಮ್ಸ್ 394.67 ಗ್ರಾಮ್ಸ್ ಬಂದಿದೆ ಸರ್. 394.67. ಓಕೆ. ಇದ್ರದ್ದು ಮ್ಯಾಕ್ಸಿಮಮ್ ಎಷ್ಟಿದೆ? ಇದರಲ್ಲಿ 600 ಗ್ರಾಮ್ಸ್ವರೆಗೂ ಇದು ನಮ್ಗೆ ಏನಂತಂದರೆ ಅಕ್ಯುರೇಟಾಗಿ ತೋರಿಸುತ್ತೆ. ಸೊ ನಮ್ದು ಏನು ಬಂದುಬಿಟ್ಟು ಅವ್ರದ್ದೇನು ಪೀಸ್ ಇದೆಲ್ಲ, ಸೊ ಅದು ಬಂದುಬಿಟ್ಟು ಅಕ್ಯುರೇಟಾಗಿ ನಮಗೆ ಎಷ್ಟು ತೋರಿಸ್ತಾ ಇದೀವ? 394.67. ಓಕೆ. ಗುಡ್, ವೆರಿ ಗುಡ್. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ನಾವು ಇವಾಗ ಮ್ಯಾನ್ಯುವಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದನ್ನು ನೀನು ಕರೆಕ್ಟಾಗಿ ಹೇಳ್ಕೊಟ್ಟಿದ್ಯಾ? ಎಸ್ ಸರ್. ಸೊ ಇದೇ ರೀತಿನೇ ನಾವು ಬೇರೆ ಏನೇ ಕೊಟ್ಟರು ಮಾಡ್ಬೋದಲ್ವಾ? ಎಷ್ಟೇ ದೊಡ್ಡ ಪ್ಲೇಟ್ ಕೊಟ್ಟರು ಈಸಿಯಾಗಿ ಕಂಡಿಡ್ಬೋದು ಸರ್. ಓಕೆ. ನಾ ಇನ್ನೊಂದು ಇವಾಗ MS ಪ್ಲೇಟ್ ಆಗಲಿ ಏನಾಗಲಿ ರಿಕ್ವೈರ್ಮೆಂಟ್ ಕೊಡಬೇಕು ಅಂತಂದರೆ, ಸೊ ಇದೇ ರೀತಿನೇ ಮಾಡ್ಬೇಕು ಕ್ಯಾಲ್ಕುಲೇಷನ್. ಮಾಡ್ಬೋದು ಸರ್. ಈಸಿಯಾಗಿ ಆಪರೇಷನ್ ಆಗಿ ನಮ್ಗೆ ಗೊತ್ತಾಗಬೇಕು ವೇಟೇಜ್. ದೊಡ್ಡ ಮಟೀರಿಯಲ್ ನಮ್ಗೆ ಎತ್ತಕ್ಕಾಗಂಥ ಮಟೀರಿಯಲ್ನ ಓಕೆ ಲೆಂತ್ ಬ್ರೆಡ್ತ್ ಚೆಕ್ ಮಾಡಿಬಿಟ್ಟು ಎಷ್ಟು ವೇಟೇಜ್ ಇದೆ ಅಂತ ನಾವು ಕಂಡುಹಿಡಿಬೋದು ಸರ್. ಓಕೆ. ಓಕೆ. ಮತ್ತು ಅಕಸ್ಮಾತಾಗಿ ಬೇರೆ ಮೆಟಲ್ ಕೊಟ್ಟರೆ, ಇವಾಗ ಗನ್ ಮೆಟಲ್ ಆಗಲಿ ಒಂದೇನೋ ಬ್ರಾಸ್ ಆಗಲಿ ಯಾವುದು ಕೊಟ್ಟಾಗ ಅದರದ್ದೇ ಆದಂಥ ಒಂದು ಡೆನ್ಸಿಟಿ ಇರುತ್ತೆ. ನಾವು ಚೆಕ್ ಮಾಡಿಬಿಟ್ಟು ಮಾಡ್ಬೇಕು ಸರ್. ಓಕೆ. ಮೇನ್ ಅಂದರೆ ಡೆನ್ಸಿಟಿ ಒಂದೇ ವೇರಿಯೇಷನ್ ಆಗುತ್ತೆ. ಡೆನ್ಸಿಟಿ ವೇರಿಯೇಷನ್ ಆಗುತ್ತೆ ಸರ್. ಸೊ ಓಕೆ. ಅದ್ರ ಪ್ರಕಾರ ಏನಂತಂದರೆ ಅವ್ರು ಎಷ್ಟು ಕೊಟ್ಟಿರ್ತಾರೋ, ಒಂದು ಬಾರ್ ಕೊಡಲಿ ಅಥವಾ ಏನಾದರೂ ಸ್ಕ್ವೇರ್ ಮೆಟಲ್ ಕೊಡಲಿ, ಏನು ಕೊಟ್ಟಿರ್ತಾರೋ ಅದ್ರ ಅಳತೆ ಮುಖಾಂತರ ವ್ಯಾಲ್ಯೂಮನ್ನು ಕಂಡುಹಿಡಿದು ಅದನ್ನು ಪುಟಪ್ ಮಾಡಿ ಕಂಡುಹಿಡಿಬೇಕಾಗುತ್ತೆ.
ಓಕೆ, ಸೊ ಇದು ಒಂದು ಸಿಂಪಲ್ ಮೆಥಡಲ್ಲಿ ಹೇಳ್ಕೊಟ್ರಿ, ತುಂಬ ಥ್ಯಾಂಕ್ಸ್. ಅಂದರೆ ಎರಡರಲ್ಲಿ ಹೇಳ್ಕೊಟ್ಟಿದ್ದಾರೆ, ಒಂದು ಯಾವುದಂದರೆ ಗ್ರಾಮ್ಸ್ ಪರ್ ಸೆಂಟಿಮೀಟರ್ ಕ್ಯೂಬಲ್ಲಿ, ಆಮೇಲೆ ಇದು ಚಿಕ್ಕದಿದೆ ಅಂತ ಒಂದು ನಾವು ಗ್ರಾಮ್ಸ್ ಪರ್ ಸೆಂಟಿಮೀಟರ್ ತೊಗೊಂಡಿದ್ವಿ. ಹಾಂ ಸರ್. ಅಕಸ್ಮಾತ್ ದೊಡ್ಡದಾಗಿತ್ತು ಅಂದರೆ ಅದನ್ನು ನಾವು ಕೆಜಿ, ಕ್ವಿಂಟಲ್, ಟನ್ ಒಳಗೆ ತಗೋಬೋದು. ಓಕೆ, ಎನಿವೇ ಥ್ಯಾಂಕ್ಸ್. ಮತ್ತೇನಾದರೂ ಬೇರೆ ಇದ್ದಂದ ತಕ್ಷಣ ಒಂದು ಸ್ವಲ್ಪ ನಮಗೆ ಆ ರೀತಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡೋಕ್ಕೆ ಹೇಳಿ ಸರ್, ನಾನು ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.